ನೋಡಮ್ಮ, ಹೊಟ್ಟೆ ನೋವು ಜಾಸ್ತಿ ಆಗಿದೆ ಎಂದು ಮತ್ತಿಗೆ ಹಿಂಗ್ ಹಾಕಿ ಕೊಡುತ್ತೆ, ವಾಂತಿ ಮಾಡಿದ್ಲು. ಈಗ ಬಿಸಿಲಿಗೆ ತುಪ್ಪ ಹಾಕಿ ವಾಂತಿ ಮಾಡ್ತಾರೆ. ಏನಪ್ಪ ನೀವು ಯಾವಾಗಪ್ಪ ಹೊಟ್ಟೆ ನೋವು ಬರೀ ಇದ್ದೇ ಮಾಡ್ತಿರಲ್ಲ. ಅಕ್ಕ ಹೋಗಿ ಒಂದು ಆಟೋ ತಗೊಂಡು ಅಮ್ಮನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ನೋಡಮ್ಮ, ಡಾಕ್ಟ್ರು ಬರೀ ನಾನೇ ನೋಡೋರಲ್ಲಮ್ಮ, ಯಂತ್ರಗಳ ಡಿಪೆಂಡ್ ಆಗ್ತಾರೆ. ಎಕ್ಸ್ರೇ ಸ್ಕ್ಯಾನ್ ಅಂತ ನಾನ್ ಕೇಳ್ಕೊಂಡಿರೋದಕ್ಕೆ ಟೈಮ್ ಇಲ್ಲಪ್ಪ. ಅಮ್ಮಂಗೆ ಇಷ್ಟೊಂದು ಹೊಟ್ಟೆ ನೋವು ಬಂದಿದೆ ಅಂತ ಹೇಳ್ತಿದ್ರು. ನೀವು ಯಾಕಪ್ಪ ನಂಗೆ ವಿಷಯ ಹೇಳಿದ್ರೆ ಮುಚ್ಚಿಡಿದ್ದೀರಾ? ಗೊತ್ತಿಲ್ಲಮ್ಮ. ಏನಕ್ಕ ಹೋಗಿ ಆಟೋ ತಗೊಂಡ್ಬರೋದಕ್ಕೆ ಏನಂತ ಹೇಳಿ? ಅಯ್ಯೋ ಹಾಸ್ಪಿಟ್ಲ್ಗೆ ಅಂತ ಹೇಳಿ ಹೋಗಕ್ಕ. ಬದ್ಲಿ ಸ್ವಲ್ಪ ತಡ್ಕೊಬೇಡಿ. ಬರೀ ಸ್ವಲ್ಪ ತಡ್ಕೊಬೇಡಿ. ಸ್ವಲ್ಪ ತಡ್ಕೊಮ್ಮ. ಅಮ್ಮ ಸ್ವಲ್ಪ ತಡ್ಕೊಮ್ಮ. ಸಾಕು ಸ್ವಲ್ಪ ತಡ್ಕೊಳಮ್ಮ. ನಾನು ಅಯ್ಯೋ ಸೀರಿಯಸ್ ಅಮ್ಮ. ಮುಂದೆ ಹೋಗಿ ಅಕ್ಕ ಹತ್ತಿಸ್ಕೊ. ಎರಡೇ ನಿಮಿಷ ಕಡೆ ಹೋಗಿ ಹತ್ತಿಸ್ಕೊ. ಆಯ್ತು ಅಕ್ಕ ಇಟ್ಕೊಳ್ಳಿ. ನಿಧಾನಮ್ಮ. ಅಪ್ಪ ನೀವೇ ಹೇಳ್ತೀರಿ. ಸ್ಕೂಟಿ ಬರ್ತೀನಿ, ಹೊರಡಿ ಅಪ್ಪ. ಲೇಟ್ ಆಗುತ್ತೆ. ನಾ ಬೀಗ ಹಾಕೊಂಡು ಸ್ಕೂಟಿಗೆ ಬರ್ತೀನಿ. ಹೊರಡಿ ನೀವು. ಅಜ್ಜಿ ವಿಷಯ ನಾನು ನೋಡ್ಕೊತೀನಿ. ಹೊರಡಿಪ್ಪ, ಹೊರಡಿ ಬೇಗ. ವೀಲ್ ಚೇರ್ ತಗೊಂಡು ಬನ್ನಿ. ನೋಡಿ, ನಿಮ್ಮ ಪೇಷಂಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದೆ. ಅವ್ರಿಗೆ ಸಿವಿಯರ್ ಅಪೆಂಡಿಸೈಟಿಸ್ ಆಗಿದೆ. ಇಮಿಡಿಯೇಟಾಗಿ ನಾವು ಆಪರೇಷನ್ ಮಾಡಬೇಕು. ಈ ಮಾಡದೇ ಇದ್ದರೆ ಅದು ಬರ್ಸ್ಟ್ ಓಪನ್ ಆಗಿಬಿಟ್ಟು ಅವ್ರ ಪೆರಿಟನೈಟಿಸ್ ಡೆವಲಪ್ ಆಗುತ್ತೆ. ನೆಕ್ಸ್ಟು ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಗಿ ಪ್ರಾಣಕ್ಕೆ ತೊಂದರೆ ಆಗ್ತದೆ. ಅದರಿಂದ ನಾವು ಇಮಿಡಿಯೇಟಾಗಿ ಆಪರೇಷನ್ ಮಾಡಲೇಬೇಕು. ನೀವು ಅದಕ್ಕೆಲ್ಲ ಅರೇಂಜ್ ಮಾಡ್ಕೋಬೇಕು. ನಾವು ಇಮಿಡಿಯೇಟಾಗಿ ಸರ್ಜರಿ ಮಾಡಬೇಕಾಗ್ತದೆ. ನೀವು ಆಪರೇಷನ್ ಮಾಡಬೇಡಿ ಡಾಕ್ಟರ್. ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ನಾವು ಮಾಡ್ಕೋತೀವಿ. ಆಪರೇಷನ್ಗೆ ಎಷ್ಟು ಖರ್ಚಾಗ್ಬೋದು? ಒಂದು ರಫ್ಲಿ ಒಂದು 25,000 ರಿಂದ 30,000 ಆಗ್ಬೋದು. ನೀವು ಒಂದು 10,000 ಅಡ್ವಾನ್ಸ್ ಕಟ್ಟಿ. ಸರಿ ಡಾಕ್ಟರ್, ನೀವು ರೆಡಿ ಮಾಡ್ಕೊಂಬಿಡಿ. ನಾನು ಹೋಗಿ ಬಿಲ್ ಪೇ ಮಾಡ್ತೀನಿ. ನೀವು ಎಲ್ಲ ಪೇಪರ್ಸ್ಗೂ ಸೈನ್ ಮಾಡ್ಕೊಟ್ಬಿಟ್ರೆ ನಾ ಮಾಡ್ತೀನಿ. ಶಿ ಇಸ್ ಮೈ ವೈಫ್.
ರಫ್ಲಿ ಒಂದು 25ರಿಂದ 30 ಸಾವಿರ ಆಗ್ಬೋದು. ನೀವು ಒಂದು 10 ಸಾವಿರ ಅಡ್ವಾನ್ಸ್ ಕಟ್ಟಿ ರಫ್ಲಿ ಒಂದು 25ರಿಂದ 30 ಸಾವಿರ ಆಗ್ಬೋದು. ನೀವು ಒಂದು 10 ಸಾವಿರ ಅಡ್ವಾನ್ಸ್ ಕಟ್ಟಿ ಹಲೋ, ಮನೋರ್ ಮಾತಾಡೋದಾ? ಸರ್ ನಮಸ್ತೆ ಸರ್, ನಾನು ಅಮೃತ ಅಂತ ಮಾತಾಡ್ತಾ ಇದ್ದೀನಿ. ಅದೇ ಸರ್, ರಮ್ಯಾ ಗ್ರೂಪ್ ಆಫ್ ಕಂಪನೀಸಲ್ಲಿ ಹರೀಶ್ ಅಂತ ಕೆಲಸ ಮಾಡ್ತಿದ್ದಾರಲ್ಲ, ಅವ್ರ ಫ್ರೆಂಡ್ ನಾನು ಮ್ಯಾನೇಜರ್ ಆಗಿ. ಏನಿಲ್ಲ ಸರ್, ನೀವೊಂದ್ಸಲ ಹರೀಶ್ ಜೊತೆ ಆಫೀಸಿಗೆ ಬಂದಾಗ ಸ್ಕೂಟಿ ಮಾರೋ ಐಡಿಯಾ ಏನಾದರೂ ಇದೆಯಾ ಅಂತ ಕೇಳಿದ್ರಿ. ನನಗಾಗಲ್ಲ ಅಂತ ಹೇಳಿದ್ದೆ. ಆದರೆ ಈಗ ನಾನು ಮಾರಬೇಕು ಅಂತ ಅನ್ಕೊಳ್ತೀನಿ. ನಿಮ್ಗೇನಾದರೂ ಕೊಂಡ್ಕೊಡೋ ಐಡಿಯಾ ಇದೆಯಾ ಸರ್? ಇದೆಯಾ? ಸರಿ ಸರ್, ಹಾಗಾದರೆ ನನ್ನ ಗಾಡಿ ಡಾಕ್ಯುಮೆಂಟ್ಸ್ನ ತಗೊಂಡು ನೀವು ಎಲ್ಲಿದ್ದೀರಾ ಅಂತ ಹೇಳಿ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ನನ್ನ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಸರ್, ತುಂಬ ಅರ್ಜೆಂಟ್ ಇದೆ. ಏನು ಸರ್, ನೀವೇ ನಾನಿರೋ ಜಾಗಕ್ಕೆ ಬರ್ತೀರಾ? ನಾನು ಇಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಚನ್ನಬಸಪ್ಪ ಹಾಸ್ಪಿಟ್ಲ್ ಇದೆಯಲ್ಲ ಸರ್, ಅಲ್ಲಿದ್ದೀನಿ. ಬಂದ್ಬಿಡ್ತೀರಾ ಸರ್? ಎಷ್ಟೊತ್ತಿಗೆ ಬರ್ತೀರಾ? ಸರಿ ಸರ್, ನಾನು ಹಾಗಾದರೆ ಹಾಸ್ಪಿಟ್ಲ್ ಎದುರುಗಡೆ ನಿಂತ್ಕೊಂಡು ಕಾಯ್ತಾ ಇರ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಏನಪ್ಪ ಬರುತ್ತೆ? ಪಾಪ ಅಮ್ಮ ಹೊಟ್ಟೆ ನೋವು ಅಂದಾಗೆಲ್ಲ ಮಜ್ಜಿಗೆ ಹಿಂಗೆ ಹಾಕೊಂಡು ಕುಡಿ, ಬಿಸಿನೀರು ಚಪ್ಪ ಹಾಕೊಂಡು ಕುಡಿ. ಇಷ್ಟೆಲ್ಲ ಮುಗಿಸ್ಬಿಟ್ರಿ ನೀವು. ಒಂದ್ಸಲಿ ಡಾಕ್ಟರ್ನ ಕರ್ಕೊಂಬಂದ್ರ ಸ್ವಲ್ಪ ಜವಾಬ್ದಾರಿ ಇದೆಯಪ್ಪ ನಿಮ್ಗೆ. ಏನು ಈಗ ಬರ್ತಾ ಇದೆಯಾ? ಎಲ್ಲ ಹಾಳಾಗೋಗುತ್ತೆ ಇಷ್ಟೊತ್ತು. ಲೋ, ಏನಾಗಿದೆಯಾ ನಿಂಗೆ? ಅವನ್ನೆಲ್ಲ ಅಮಿತಲ್ಲಿ ಅವ್ನು ಇಲ್ಲೆಲ್ಲಿದ್ದಾನಕ್ಕ? ಅಮಿತ್ ಇಲ್ಲಂದ್ರೆ ಎಲ್ಲಿಗೆ ಹೋಗಿದ್ದಾನ ಅವನು? ಯಾಕೋ ಹೀಗೆ ಮಾತಾಡ್ತಿದ್ಯಾ? ಅಪ್ಪ ಎಲ್ಲಪ್ಪ ಅಮಿತ್? ನಾನು ಆಗ್ಲಿಂದ ಕೇಳ್ತಾ ಇದ್ದೀನಿ. ಅಮೃತ ಸುಮ್ಮನೆ ಇರು ಅಂತಾಳೆ, ನೀವು ಸುಮ್ಮನೆ ಇದ್ದೀರಾ? ಏನಪ್ಪ ಆಗಿದೆ ಅವನಿಗೆ? ಆಶಾ, ಅಮಿತ್ ನಮಗೆಲ್ಲ ಮೋಸ ಮಾಡೋಗ್ಬಿಟ್ಟ ಕಣಮ್ಮ. ಯಾವುದೋ ಶ್ರೀಮಂತ ಹುಡುಗಿ ಲವ್ ಮಾಡಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ವಿದೇಶಕ್ಕೆ ಹೋಗ್ಬಿಟ್ಟಮ್ಮ. ಆ ಕೊರಗೆ ಹಚ್ಕೊಂಡೆ ಕಣಮ್ಮ ನಿಮ್ಮಮ್ಮ ಈ ಸ್ಥಿತಿಗೆ ಬಂದಿರೋದು. ತುಂಬಾ ಹಚ್ಕೊಂಡ್ಬಿಟ್ಲು ಕಡೆ, ತುಂಬಾ ಹಚ್ಕೊಂಡ್ಬಿಟ್ಲು. ನನಗೆ ಈ ವಯಸ್ಸಲ್ಲಿ ತಡೆಯೋಕ್ಕಾಗ್ತಾ ಇಲ್ಲ ಕಣಮ್ಮ ಆಶಾ. ನೀನೊಂದೇ ನನಗೆ ಖಂಡಿತ ಸಿಕ್ತಿಲ್ಲ, ಸಿಟ್ಟು ಖಂಡಿತ ಇಲ್ಲ. ಅದೇ ಏನ್ ಮಾಡಲಿ ಹೇಳು? ಅಮ್ಮಂಗೆ ಏನೂ ಆಗಲ್ಲ, ಸುಮ್ಮನೆ ಅಮ್ಮ ಸುಮ್ಮನೆ. ಹಲೋ ಹಲೋ, ಜಗದೀಶ್ ಅವ್ರ ಮನೆನಾ? ಹೌದು. ನಾನು ಅಮೃತ ಮಾತಾಡ್ತಾ ಇದ್ದೀನಿ. ಅಕ್ಕ, ನಾನು ಅಪೂರ್ವ ಮಾತಾಡೋದು. ಹೇಗಿದ್ಯಾ? ಚೆನ್ನಾಗಿದ್ಯಾ? ಹೂ ಕಣೆ ಅಪೂರ್ವ,
ನಾನು ಚೆನ್ನಾಗಿದ್ದೀನಿ. ಅಪೂರ್ವ, ಅಮ್ಮನಿಗೆ ಹೊಟ್ಟೆ ನೋವು ಜಾಸ್ತಿ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ಕಣೆ. ಆಪರೇಷನ್ ಬೇರೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನು, ಅಮ್ಮನ ಆಸ್ಪತ್ರೆಗೆ ಸೇರಿಸಿದ್ದೀರಾ? ಆಪರೇಷನ್? ಅಮ್ಮ ಯಾವತ್ತು ಹೊಟ್ಟೆ ನೋವು ಅಂತ ಹೇಳಲೇ ಇಲ್ಲ. ಏನಾಗಿದೆ ಅಂತೆ? ಅದೇನೋ ಅಪೆಂಡಿಸೈಟಿಸ್ ಆಗಿದೆಯಂತೆ. ಅಪೆಂಡಿಸೈಟಿಸಾ? ಅದಕ್ಕೆ ತಕ್ಷಣ ಆಪರೇಷನ್ ಮಾಡಲೇಬೇಕು ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಅಮ್ಮ ನಿನ್ನ ನೋಡಬೇಕು ಅಂತ ಹೇಳ್ತಿದ್ದಾರೆ. ಬೇಗ ಬಂದ್ಬಿಡೆ. ಸರಿ, ನಾನು ಈಗಲೇ ಬರ್ತೀನಿ. ಯಾವ ಆಸ್ಪತ್ರೆ? ಇದು ರಾಜರಾಜೇಶ್ವರಿ ನಗರದಲ್ಲಿ ಚನ್ನಬಸಪ್ಪ ಹಾಸ್ಪಿಟಲ್ ಅಂತ ಒಂದಿದೆ. ಅಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಬೇಗ ಬಂದ್ಬಿಡೆ ಅಪೂರ್ವ. ನಾನು ಈಗಲೇ ಹೊರಟೆ. ಸರಿ ಅಕ್ಕ. ಸರಿ, ಹೇಳ್ದೆ ಕಣೆ ಅಕ್ಕ. ಬೇಗ ಬರ್ತೀನಿ ಇಲ್ಲು. ಮಾವ, ಅಮ್ಮಂಗೆ ಹುಷಾರಿಲ್ವಂತೆ, ಆಸ್ಪತ್ರೆಗೆ ಸೇರಿಸಿದಾರಂತೆ. ಆಪರೇಷನ್ ಆಗ್ಬೇಕಂತೆ. ಅಪೆಂಡಿಸೈಟಿಸ್ ಅಂತೆ ಮಾವ. ಅತ್ತೆ ಎಲ್ಲಿ ಮಾವ? ಅವಳ ರೂಮಲ್ಲಿ ಇರ್ಬೇಕು. ಅತ್ತೆ, ಅಯ್ಯೋ ಅತ್ತೆ, ಅಮ್ಮಂಗೆ ಆಪರೇಷನ್ ಅಂತೆ, ಆಸ್ಪತ್ರೆಗೆ ಸೇರಿಸಿದ್ದಾರೆ. ನಾನು ಅಮ್ಮ, ಅಯ್ಯೋ ಯಾಕತ್ತೆ? ಅಮ್ಮ, ಏನಾಯ್ತು? ಕಾಲು ಉಳುಕ್ಬಿಟ್ಟಿದೆ ಅಮ್ಮ. ಸ್ವಲ್ಪ ಪ್ರೆಸ್ ಮಾಡಮ್ಮ. ಅಯ್ಯೋ ಅಮ್ಮ, ಅಯ್ಯೋ ಯಾಕತ್ತೆ? ಅಮ್ಮ, ಏನಾಯ್ತು? ಕಾಲು ಉಳುಕ್ಬಿಟ್ಟಿದೆ ಅಮ್ಮ. ಸ್ವಲ್ಪ ಪ್ರೆಸ್ ಮಾಡಮ್ಮ. ಅಯ್ಯೋ ಅಯ್ಯೋ, ರಾಜೇಶ್ವರಿ ಮನೇಲಿ ಶುಕ್ರವಾರ ಪೂಜೆ ಕರೆದಿರಮ್ಮ. ಹೋಗೋಣ ಅಂದರೆ ಆಗ್ತಾ ಇಲ್ವೇ? ಶುಕ್ರವಾರದ ಪೂಜೆನಾ? ಹೌದಮ್ಮ, ಅವ್ರ ಮನೇಲಿ 7 ಶುಕ್ರವಾರ ಪೂಜೆ ಮಾಡ್ತಾರೆ. ನಮ್ಮಂಥವ್ರನ್ನ 7 ಶುಕ್ರವಾರ ಒಬ್ಬರೊಬ್ಬರನ್ನ ಕರೆದು ಪೂಜೆಗೆ ಇಡ್ತಾರೆ. ನಮ್ಮಂಥವ್ರಿಗೆ ಮಡ್ಲು ತುಂಬಿ ಊಟ ಹಾಕಿ ಕುಂಕುಮ ಕೊಟ್ಟು ಪೂಜೆ ಮಾಡ್ತಾರೆ. ಅಯ್ಯೋ, ಇವತ್ತು ನನಗೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನನಗೆ ಹೋಗೋಕ್ಕಾಗ್ತಾ ಇಲ್ವೇ? ಅಯ್ಯೋ ಅಮ್ಮ, ಏನು ಮಾಡಲಿ? ಪೂಜೆಗೆ ಹೋಗಲಿಲ್ಲ ಅಂದರೆ ತುಂಬ ಕೆಟ್ಟದಾಗುತ್ತಂತೆ ಕಣಮ್ಮ. ಹಾಗೆ ಪೂಜೆ ಮಾಡಿದರೆ ಹೋದವ್ರಿಗೂ ತುಂಬ ಒಳ್ಳೆಯದು, ನಮಗೂ ತುಂಬ ಒಳ್ಳೆಯದಮ್ಮ. ಅಯ್ಯೋ, ಏನು ಮಾಡಲಿ? ನನ್ನ ಕೈಲಿ ಹೋಗೋಕ್ಕಾಗ್ತಾ ಇಲ್ಲ. ನೀನು ಹೋಗಿ ಬರ್ತೀಯನಮ್ಮ? ಅಲ್ಲ ಅತ್ತೆ, ನಾನು ಅಮ್ಮನ ನೋಡೋಕ್ಕೆ ಆಸ್ಪತ್ರೆಗೆ ಹೋಗಬೇಕು ಅಂದ್ಕೊಂಡಿದ್ದೆ. ಅಯ್ಯೋ, ನಾನೆಲ್ಲಮ್ಮ ನಿಮ್ಮ ಅಮ್ಮನ ನೋಡಬೇಡ ಅಂತ ಹೇಳೋಕ್ಕಾಗುತ್ತಾ? ಪೂಜೆಗೆ ಹೋಗಲಿಲ್ಲ ಅಂದರೆ ರಾಜೇಶ್ವರಿಯವರು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ನೀನು ಪೂಜೆಗೆ ಹೋಗಿ ಪ್ರಸಾದ ತಗೊಂಡು ಮನೆಗೆ ಬಾ. ಅಷ್ಟೊತ್ತಿಗೆ ನಾನು ಸ್ವಲ್ಪ ಸುಧಾರಿಸ್ಕೊಂಡಿರ್ತೀನಿ. ಇಬ್ಬರು ಒಟ್ಟಿಗೆ ಹಾಸ್ಪಿಟ್ಲಿಗೆ ಹೋಗೋಣ. ನಾನೇನು ನಿನ್ನ ಹಾಸ್ಪಿಟ್ಲಿಗೆ ಹೋಗಿ ಬರಬೇಡ ಅಂತ ಹೇಳೋಕ್ಕಾಗುತ್ತಮ್ಮ? ಏನು ಮಾಡಲಿ? ಪೂಜೆಗೆ ಹೋಗಲಿಲ್ಲ ಅಂದರೆ ತುಂಬ ಕೆಟ್ಟದಾಗುತ್ತಮ್ಮ. ನನಗೋಸ್ಕರ ನೀನು ಹೋಗ್ಬಮ್ಮ. ಯಾಕೆಂದರೆ ರಾಜೇಶ್ವರಿ ನಿನ್ನೆ ಫೋನ್ ಮಾಡಿದಾಗ ನಿಮ್ಮ ಸೊಸೆನ ಒಂದು ಶುಕ್ರವಾರ ಕಳಿಸಿ ಅಂತ ಹೇಳಿದ್ಲು. ಅದಕ್ಕೆ ಈ ಶುಕ್ರವಾರ ನೀನು ಹೋಗ್ಬಮ್ಮ. ಅಯ್ಯೋ, ಮೊದಲು ಶುಕ್ರವಾರ ನಾನು ಹೋಗ್ತೀನಿ. ಏನಮ್ಮ? ಅಯ್ಯೋ, ಹಾಗಾದರೆ ಆಸ್ಪತ್ರೆಗೆ ಹೋಗೋದು? ಹಾಸ್ಪಿಟ್ಲಿಗೆ ಹೋಗಿ
ನೀನೇನು ಆಪರೇಷನ್ ಮಾಡಲ್ವಲ್ಲ? ಅಯ್ಯೋ, ಡಾಕ್ಟರ್ ತಾನೇ ಆಪರೇಷನ್ ಮಾಡೋದು. ನೀನು ಪೂಜೆಗೆ ಹೋಗ್ಬಿಟ್ಟು ಪ್ರಸಾದ ತಗೊಂಡು ಮನೆಗೆ ಬಾ. ಅಯ್ಯೋ, ಆಮೇಲೆ ನಾನು ನಿನ್ನ ಜೊತೆ ಬರ್ತೀನಿ. ಏನಮ್ಮ, ನನಗೋಸ್ಕರ ಹೋಗ್ಬಿಟ್ಟು ಬಾಮ್ಮ. ರಾಜೇಶ್ವರಿ ಕಾಯ್ತಾ ಇರ್ತಾಳೆ, ಪ್ಲೀಸ್. ಅಯ್ಯೋ ಅತ್ತೆ, ನಾನೀಗ ರಾಜೇಶ್ವರಿ ಅವ್ರ ಮನೆಗೆ ಹೋಗಲೇಬೇಕಾ? ಅಯ್ಯೋ ಹೌದಮ್ಮ, ಅವಳು ಎಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ. ಬೇಗ ಹೋಗ್ಬಿಟ್ಟು ಬಾಮ್ಮ ಪ್ಲೀಸ್. ಸರಿ ಅತ್ತೆ. ಅಪೂರ್ವ, ರೇಷ್ಮೆ ಸೀರೆ ಉಟ್ಕೊಂಡು ಮೈ ತುಂಬ ಒಡವೆ ಹಾಕೊಂಡು ಹೋಗ್ಬಿಟ್ಟು ಬಾಮ್ಮ. ಹೋಗು, ಲೇಟ್ ಆಗುತ್ತೆ. ಸರಿ ಅತ್ತೆ. ಹಲೋ, ರಾಜೇಶ್ವರಿ, ನಾನು ಕಣೆ ಅಂಬಾ ಮಾತಾಡ್ತಾ ಇದ್ದೀನಿ. ಹಾಂ, ಇವತ್ತಿನ ಪೂಜೆಗೆ ನಾನು ಬರ್ತಾ ಇಲ್ಲ ಕಣೆ, ನನ್ನ ಸೊಸೆನ ಕಳಿಸ್ತಾ ಇದ್ದೀನಿ. ಅಯ್ಯೋ, ರಾತ್ರಿ ಫೋನ್ ಮಾಡಿ ಎಲ್ಲ ಹೇಳ್ತೀನಿ ಕಣೆ. ಹಾಂ ನೋಡು, ಅವಳು ಪೂಜೆಗೆ ಬಂದರೆ ಭಜನೆ ಪೂಜೆ ಅಂತೇಳಿ ತುಂಬ ಲೇಟ್ ಮಾಡಬೇಕು. ಸಂಜೆ ಆದರೂ ಅವಳ ಮನೆ ಕಳಿಸ್ಬೇಡ, ಗೊತ್ತಾಯ್ತಾ? ಹಾಂ, ಓಕೆ, ಬಾಯ್. ಅಪೂರ್ವನ ಆಸ್ಪತ್ರೆ ಕಳಿಸ್ತೇನೆ. ನೀನು ಯಾಕೆ ರಾಜೇಶ್ವರಿನ ಕಳಿಸ್ತಾ ಇದೆಯಾ? ನಿಮ್ಗೇನು ಗೊತ್ತಾಗಲ್ಲ. ಅಲ್ಲರಿ, ಅಪೂರ್ವ ತಾಯಿ ಹಾಸ್ಪಿಟ್ಲ್ ಇದ್ದಾಗ ಅದು ಇಂಥ ಪರಿಸ್ಥಿತಿಲಿ ಅವ್ರ ತಾಯಿನ ನೋಡೋಕೆ ಹೋಗ್ಲಿಲ್ಲ ಅಂತಂದ್ರೆ ಅವ್ರ ಮನೆಯವ್ರಿಗೆಲ್ಲ ಇವಳ ಮೇಲೆ ಕೋಪ ಬರುತ್ತೆ. ಆಗ ಅವ್ರ ಮನೆಯವರೆಲ್ಲ ಇವಳ ದೂರ ಮಾಡ್ತಾರೆ ಕಣ್ರಿ. ಇಲ್ಲ ಕಣೆ, ಅವ್ರು ಯಾಕೆ ಇವನ್ನ ದೂರ ಮಾಡ್ತಾರೆ? ಯಾಕೆ ಅಂತ ಅವಳನ್ನ ನಾನು ತುಂಬ ದೂರ ಕಳಿಸ್ಬೇಕಲ್ಲ, ಅದಕ್ಕೆ.